ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಮನೆ ಗೃಹಿಣಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ನೋಡ್ತಾ ಇದ್ದೀರಲ್ಲ ಯಾವ ಥರ ಉಬ್ಬಿ ಬರ್ತಾ ಇದೆ ಅಂತ. ಇವತ್ತಿನ ದಿವಸ ಪೂರಿ ಹಾಗೆ ಉಬ್ಬುವ ಚಪಾತಿಗಿಂತನೂ ಮೃದುವಾಗಿರುವಂತಹ ಇವತ್ತಿನ ರೆಸಿಪಿ ಯಾವ ಥರ ಮಾಡೋದು ಅಂತ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ, ಮೊದಲಿಗೆ ನಾನಿಲ್ಲಿ ಮಿಕ್ಸರ್ ಜಾರ್ಗೆ 2 ಬಟ್ಲಾಗುವಷ್ಟು ಸಣ್ಣ ರವೆನ ಹಾಕೊಳ್ತಾ ಇದ್ದೀನಿ. ಮಾಮೂಲಾಗಿ ನಾವು ಉಪ್ಪಿಟ್ಟು ಮಾಡುವಂಥ ಸಣ್ಣ ರವೆ. ಇದನ್ನು ಇವಾಗ ಒಂದು ಸ್ವಲ್ಪ ನೈಸಾಗಿ ಪೌಡ್ರ್ ಥರ ಮಾಡಬೇಕಾಗುತ್ತೆ. ತೀರಾ ಏನು ನೈಸಾಗಿ ಆಗೋದಿಲ್ಲ, ಒಂದು ಸ್ವಲ್ಪ ರವೆ ರವೆ ಥರ ಇರುತ್ತೆ. ನೋಡಿ ನಾನಿಲ್ಲಿ ಪೂರ್ತಿ ಗ್ರೈಂಡ್ ಮಾಡ್ಕೊಂಡಾಗಿದೆ. ಇದನ್ನು ಇವಾಗ ನಾನಿಲ್ಲಿ ಒಂದು ಪಾತ್ರೆಗೆ ತೆಕ್ಕೊಳ್ತಾ ಇದ್ದೀನಿ. ಹೀಗೆ ರವೆನ ಗ್ರೈಂಡ್ ಮಾಡ್ಕೊಂಡಿದ್ದಾಗ ರವೆ ಏನು ಪೂರ್ತಿಯಾಗಿ ಪೌಡ್ರ್ ಥರ ಆಗೋದಿಲ್ಲ, ಇನ್ನೂ ಸ್ವಲ್ಪ ಲೈಟಾಗಿ ರವೆ ರವೆ ಥರ ಇದ್ದೇ ಇರುತ್ತೆ. ಈ ರವೆನ ನಾನಿಲ್ಲಿ ಮತ್ತೆ ಅಳತೆ ಮಾಡಿ ತಗೊಳ್ತಾ ಇದ್ದೀನಿ. ಪೌಡ್ರ್ ಮಾಡಿಟ್ಟಂತಹ ರವೆನ 2 ಬಟ್ಲಾಗುವಷ್ಟು ಇದೆ. 2 ಬಟ್ಲಿಗಿಂತ ಒಂದು ಸ್ವಲ್ಪ ಕಡಿಮೆನೇ ಇದೆ, ಪರವಾಗಿಲ್ಲ, 2 ಬಟ್ಲಾದರೂ ಓಕೆ. ನೋಡಿ ಪೂರ್ತಿಯಾಗಿ ಈ ಒಂದು ರವೆನ ನಾನಿಲ್ಲಿ ಒಂದು ತಕ್ಕ ಮಟ್ಟಿಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇದಕ್ಕಿವಾಗ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ನಂತರ ನಾನಿಲ್ಲಿ ಬಿಸಿನೀರನ್ನು ಸೇರಿಸ್ತಾ ಹಿಟ್ಟನ್ನು ನಾದ್ಕೊಳ್ತಾ ಇದ್ದೀನಿ. ಬಿಸಿನೀರು ಹಾಕೋದ್ರಿಂದ ರವೆನಲ್ಲಿ ಬೈಂಡಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ನಾವು ಇನ್ಯಾವ ಥರದ ಹಿಟ್ಟನ್ನು ಬೆರೆಸೋ ಅವಶ್ಯಕತೆ ಇರೋದಿಲ್ಲ. ಹೀಗೆ ಸ್ವಲ್ಪ ಸ್ವಲ್ಪ ಬಿಸಿನೀರನ್ನು ಸೇರಿಸ್ತಾ ಹಿಟ್ಟನ್ನು ನಾನಿಲ್ಲಿ ಒಂದು ಸ್ವಲ್ಪ ಸಾಫ್ಟಾಗಿ ಮಾಡ್ಕೊಳ್ತಾ ಇದ್ದೀನಿ. ರವೆ ಆಗಿರೋ ಕಾರಣಕ್ಕೆ ಒಂದು ಸ್ವಲ್ಪ ನಾವು ಸಾಫ್ಟಾಗಿ ಈ ಒಂದು ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗುತ್ತೆ. ಇದನ್ನು ನೆನೆಸಿಟ್ಟಾಗ ರವೆ ನೀರನ್ನು ಹೀರಿಕೊಂಡು ತೀರಾ ಒಂದು ಸ್ವಲ್ಪ ಗಟ್ಟಿಯಾಗಿ ಆಗಿಬಿಡುತ್ತೆ. ಹಾಗಾಗಿ ಫಸ್ಟಿಗೆ ನಾವು ರವೆನ ಒಂದು ಸ್ವಲ್ಪ ಸಾಫ್ಟಾಗಿ ನಾದ್ಕೊಳ್ಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ವ, ನಾನಿಲ್ಲಿ ಸಾಫ್ಟಾಗಿ ಒಂದು ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ. ಕೈಗೆ ಒಂದು ಸ್ವಲ್ಪ ನಿಮಗೆ ಹಿಟ್ಟು ಅಂಟ್ತಾ ಇದೆ ಅಂದಾಗ ಕೈನ ಒಂದು ಸ್ವಲ್ಪ ತಣ್ಣೀರಿನಲ್ಲಿ ಅದ್ದುತ್ತಾ ಮತ್ತೆ ಹಿಟ್ಟನ್ನು ನಾದ್ಕೊಳ್ಬೇಕಾಗುತ್ತೆ. ನೋಡಿ ಈ ಥರ ಕೈನಲ್ಲಿ ಒಂದು ಸ್ವಲ್ಪ ತಣ್ಣೀರನ್ನು ಅಪ್ಲೈ ಮಾಡಿ ಈ ಒಂದು ಹಿಟ್ಟನ್ನು ಕಲಿಸ್ಕೊಳ್ಳಿ. ತುಂಬ ಚೆನ್ನಾಗಿ ಹಿಟ್ಟು ರೆಡಿ ಆಗುತ್ತೆ. ಚೆನ್ನಾಗಿ ಇದನ್ನು ಒಂದು ಸ್ವಲ್ಪ ನಾವು ನಾದ್ಕೊಳ್ಬೇಕಾಗುತ್ತೆ. ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವೋ ಅಷ್ಟೇ ಚೆನ್ನಾಗಿ ಒಂದು ಹಿಟ್ಟು ರೆಡಿ ಆಗುತ್ತೆ. ನೋಡಿ ನಾನಿಲ್ಲಿ ಈ ಥರ ಸಾಫ್ಟಾಗಿ ಹಿಟ್ಟನ್ನು ನಾದ್ಕೊಂಡಿದ್ದೀನಿ. ಕೈಗೆ ಒಂದು ಸ್ವಲ್ಪ ಅಂಟೋ ಥರ. ಕೊನೆಯದಾಗಿ ಮತ್ತೆ ಒಂದು ಸ್ವಲ್ಪ ತಣ್ಣೀರನ್ನು ಕೈಗೆ ಅಪ್ಲೈ ಮಾಡಿ ಈ ಒಂದು ಹಿಟ್ಟನ್ನು ಮತ್ತೆ ನಾದಿ ಇದನ್ನು ಇವಾಗ ಒಂದು 20 ನಿಮಿಷಗಳ ಕಾಲನಾದರೂ ಅಥವಾ ಅರ್ಧ ಗಂಟೆಗಳ ಕಾಲನಾದರೂ ನೆನೆಯಲು ಬಿಡಬೇಕಾಗುತ್ತೆ. ರವೆ ಆಗಿರೋ ಕಾರಣಕ್ಕೆ ಒಂದು ಸ್ವಲ್ಪ ಚೆನ್ನಾಗಿ ನೆನಿಬೇಕು. ನೆಂದಷ್ಟು ಮಾಡುವಂಥ ರೆಸಿಪಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಈ ಹಿಟ್ಟು ನೆನೆಯೋಷ್ಟರಲ್ಲಿ ಈ ಕಡೆ ನಾನಿಲ್ಲಿ ಒಂದು ಕಡಾಯಿಗೆ 3 ಬಟ್ಲಾಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ರವೆ ತೆಗೆದುಕೊಂಡಿರುವಂಥ ಬಟ್ಟಲಿನ ಅಳತೆಯಿಂದನೇ ನಾನು ನೀರನ್ನು ಅಳತೆ ಮಾಡಿ ಹಾಕ್ತಾ ಇದ್ದೀನಿ. ಹಾಗೆಯೇ ಒಂದು ಸ್ವಲ್ಪ ಉಪ್ಪು ಮತ್ತು ಒಂದು ಅರ್ಧ ಚಮಚ ಆಗುವಷ್ಟು ಅಡುಗೆ ಎಣ್ಣೆನ ಸೇರಿಸಿ ನೀರು ಒಂದು ಸ್ವಲ್ಪ ಚೆನ್ನಾಗಿ ಕಾಯಬೇಕು. ನೋಡಿ ಈ ಥರ ನೀರು ಚೆನ್ನಾಗಿ ಕಾದಿದೆ ಅಂದಾಗ ಒಂದು 2 ಬಟ್ಲಾಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಯಾವ ಬಟ್ಟಲಲ್ಲಿ ನಾನು ರವೆನ ತೊಗೊಂಡಿದ್ನೋ ಅದೇ ಬಟ್ಟಲಿನ ಅಳತೆಗೆ 2 ಬಟ್ಲಾಗುವಷ್ಟು ಅಕ್ಕಿ ಹಿಟ್ಟು, 3 ಬಟ್ಲು ನೀರಿಗೆ 2 ಬಟ್ಲಾಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಗ್ಯಾಸ್ ಫ್ಲೇಮನ್ನು ಲೋ ಫ್ಲೇಮ್ನಲ್ಲಿಟ್ಟು ಇದನ್ನು ಒಂದು ಸತಿ ಚೆನ್ನಾಗಿ ಈ ಥರ ಬಿಸಿ ನೀರಿನಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಅಕ್ಕಿ ಹಿಟ್ಟಿನಲ್ಲಿ ಯಾವುದೇ ಥರದ ಗಂಟುಗಳಾಗುತ್ತೆ ಅನ್ನೋ ಭಯನೇ ಬೇಡ. ಇದನ್ನು ನಾವು ಜಸ್ಟ್ ಒಂದು ಸತಿ ಬಿಸಿನೀರಿನಲ್ಲಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ಟನ್ನು ಆಫ್ ಮಾಡಿ ಸ್ವಲ್ಪ ಇದನ್ನು ಹಬೆಯಲ್ಲಿ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ. ನೋಡಿ ಈ ಥರ ಸಾಫ್ಟಾಗಿರಬೇಕು ಹಿಟ್ಟು. 3 ಬಟ್ಲು ನೀರಿಗೆ 2 ಬಟ್ಲಾಗುವಷ್ಟು ಅಕ್ಕಿ ಹಿಟ್ಟು ಸೇರಿಸಿದ್ರೆ ಪರ್ಫೆಕ್ಟ್ ಆಗುತ್ತೆ. ಗ್ಯಾಸ್ ಸ್ಟವ್ನ ಆಫ್ ಮಾಡಿ ನಾನು ಇದನ್ನು ಮುಚ್ಚಳದಿಂದ ಮುಚ್ಚಿ ಒಂದು ಸ್ವಲ್ಪ ಹಬೆಯಲ್ಲಿ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ. ಸ್ವಲ್ಪ ಹಬೆಯಲ್ಲಿ ಬೇಯಿಸ್ಕೊಂಡಾದ ನಂತರ ಒಂದು ಸ್ವಲ್ಪ ಅದನ್ನು ತಣ್ಣಗಾಗಲು ಬಿಟ್ಟು ನಂತರ ಇದನ್ನು ನಾದ್ಕೊಳ್ತಾ ಇದ್ದೀನಿ. ಈ ಅಕ್ಕಿ ಹಿಟ್ಟನ್ನು ಚೆನ್ನಾಗಿ ಇದನ್ನು ನಾದ್ಕೊಳ್ಬೇಕಾಗುತ್ತೆ. ಇದು ಕೂಡ ಒಂದು ಸ್ವಲ್ಪ ಕೈಗೆ ಅಂಟೋ ಥರ ಆಗ್ತಾಯಿದೆ ಅಂದಾಗ ಕೈಗೆ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿಕೊಂಡು ಚೆನ್ನಾಗಿ ಇದನ್ನು ನಾದ್ಕೊಳ್ಬೇಕಾಗುತ್ತೆ. ನೋಡಿ ಸಾಫ್ಟಾಗಿದೆ. ರವೆ ಕೂಡ ಸಾಫ್ಟಾಗಿದ್ದರೆ ಈ ಒಂದು ಅಕ್ಕಿ ಹಿಟ್ಟು ಕೂಡ ಸಾಫ್ಟಾಗಿರಬೇಕು. ಎರಡೂ ಕೂಡ ಒಂದೇ ಪ್ರಮಾಣದಲ್ಲಿರಬೇಕು. ಅಕ್ಕಿ ಹಿಟ್ಟಂತೂ ಕಲಿಸ್ಕೊಂಡಾಗಿದೆ. ಈ ಕಡೆ ರವೆ ಕೂಡ ಚೆನ್ನಾಗಿ ನೆಂದಿದೆ, ನೋಡ್ತಾ ಇರ್ಬೋದು. ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ಮತ್ತೆ ಇದನ್ನು ನಾನಿಲ್ಲಿ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ರವೆ ತುಂಬ ಚೆನ್ನಾಗಿ ನೆಂದಿದೆ. ಒಂದು ಅರ್ಧ ಗಂಟೆಗಳ ಕಾಲ ನಾನಿಲ್ಲಿ ನೆನೆಸಿದ್ದು. ನೋಡಿ ಯಾವ ಥರ ನೆಂದಿದೆ ಅಂತ. ಈ ಕಲಸಿರ್ತಕ್ಕಂಥ ಅಕ್ಕಿ ಹಿಟ್ಟು ಮತ್ತು ರವೆ ಹಿಟ್ಟಿನ ಕನ್ಸಿಸ್ಟೆನ್ಸಿ ಎರಡೂ ಕೂಡ ಒಂದೇ ಥರ ಇರಬೇಕು. ರವೆನ ನಾವು ಸಾಫ್ಟಾಗಿ ನಾದ್ಕೊಂಡ್ರೆ ಅಕ್ಕಿ ಹಿಟ್ಟು ಕೂಡ ಅಷ್ಟೇ ಸಾಫ್ಟಾಗಿರಬೇಕು. ನೋಡಿ ನಾನಿಲ್ಲಿ ಈ ಒಂದು ರವೆಯಿಂದ ಉಳ್ಳೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ತೀರಾ ದೊಡ್ಡದಾಗಿ ಬೇಡ, ಒಂದು ಸ್ವಲ್ಪ ಚಿಕ್ಕದಾಗಿ ಇರಬೇಕು.
ನೋಡ್ತಾ ಇದ್ದೀರಲ್ವಾ, ಅಕ್ಕಿ ಹಿಟ್ಟಿನ ಉಳ್ಳೆ ದೊಡ್ಡದಾಗಿದೆ, ರವೆ ಹಿಟ್ಟಿನ ಉಳ್ಳೆ ಚಿಕ್ಕದಾಗಿದೆ. ಇಷ್ಟಿರಬೇಕು. ರವೆ ಹಿಟ್ಟಿನ ಉಳ್ಳೆ ಅಕ್ಕಿ ಹಿಟ್ಟಿನ ಉಳ್ಳೆಗಿಂತ ಕಾಲು ಭಾಗದಷ್ಟಿದ್ದರೆ ಸಾಕಾಗುತ್ತೆ. ನೋಡಿ, ರವೆ ಹಿಟ್ಟಿನ ಉಳ್ಳೆನ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ಈ ಥರ ಒಂದಷ್ಟು ಅಗಲಕ್ಕೆ ಲಟ್ಟಿಸಿ, ನಂತರ ಮಧ್ಯದಲ್ಲಿ ಈ ಒಂದು ಅಕ್ಕಿ ಹಿಟ್ಟಿನ ಉಳ್ಳೆನ ಇಟ್ಟು ಹೂರಣನ ನಾವು ಹೋಳಿಗೆಗೆ ಯಾವ ಥರ ಫಿಲ್ ಮಾಡ್ತೀವೋ ಅದೇ ಥರ ಇದನ್ನು ಕೂಡ ಫಿಲ್ ಮಾಡ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ಪೂರ್ತಿಯಾಗಿ ಫಿಲ್ ಮಾಡಿದ್ದೀನಿ. ಒಂದು ಸ್ವಲ್ಪ ಎಕ್ಸ್ಟ್ರಾ ಬಂದಿರುವಂಥ ಹಿಟ್ಟನ್ನು ತೆಗೆದುಕೊಂಡು ಇನ್ನುಳಿದ ಒಂದು ಸ್ವಲ್ಪ ಹಿಟ್ಟನ್ನು ಸೈಡಲ್ಲಿ ಅಂಟಿಸಿ, ನಂತರ ಒಂದು ಸ್ವಲ್ಪ ಈ ಥರ ಕೈನಿಂದ ತಟ್ಟಿ ಉಳ್ಳೆನ ರೆಡಿ ಮಾಡ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಅಕ್ಕಿ ಹಿಟ್ಟು ರವೆನಲ್ಲಿ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ. ಒಂದು ಸ್ವಲ್ಪ ಇವಾಗ ಅಕ್ಕಿ ಹಿಟ್ಟನ್ನು ಉದುರಿಸಿ ಇದನ್ನು ಇವಾಗ ನಾನಿಲ್ಲಿ ಚಪಾತಿ ಥರ ಲಟ್ಟಿಸ್ತಾ ಹೋಗ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ಈ ಒಂದು ರೆಸಿಪಿ, ಖಂಡಿತ ಟ್ರೈ ಮಾಡಿ. ನಾನಿಲ್ಲಿ ದಂಡಿಯಾಗಿ ತೀರ್ತಾ ಹೋಗ್ತಾ ಇದ್ದೀನಿ. ಇದನ್ನು ನೀವು ತೆಳ್ಳಗೆ ಬೇಕಾದರೂ ಲಟ್ಟಿಸ್ಬೋದು, ಸ್ವಲ್ಪ ದಪ್ಪವಾಗೂ ಲಟ್ಟಿಸ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ ರೆಸಿಪಿ, ಸಾಫ್ಟಾಗಿರುತ್ತೆ ಚಪಾತಿಗಿಂತನೂ. ಒಂದು ಸ್ವಲ್ಪ ನಾವು ಒಣ ಅಕ್ಕಿ ಹಿಟ್ಟನ್ನು ಉದುರಿಸ್ತಾ ಇದನ್ನು ಲಟ್ಟಿಸ್ತಾ ಹೋದರೆ ಎಣ್ಣೆ ಕೂಡ ಬೇಕಾಗೋದಿಲ್ಲ ಈ ಒಂದು ರೊಟ್ಟಿಗೆ. ನೋಡಿ, ನಾನಿಲ್ಲಿ ಒಂದಷ್ಟು ಅಗಲಕ್ಕೆ ಲಟ್ಟಿಸಿದಾಗಿದೆ, ನೋಡ್ತಾ ಇರ್ಬೋದು. ಈ ಒಂದು ಸೈಜಲ್ಲಿ ನಾನು ರೊಟ್ಟಿನ ಲಟ್ಟಿಸಿದ್ದೀನಿ, ತೀರಾ ದಪ್ಪವಾಗೇನು ಲಟ್ಟಿಸಿಲ್ಲ. ಈ ಕಡೆ ನಾನು ಹೆಂಚು ಕೂಡ ಕಾಯಕ್ಕಿಟ್ಟಿದ್ದೆ. ಚೆನ್ನಾಗಿ ಕಾದಿರುವಂಥ ಹೆಂಚು ಮೇಲೆ ರೊಟ್ಟಿನ ಹಾಕಿ ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ರೊಟ್ಟಿನ ಬೇಯಿಸ್ತಾ ಇದ್ದೀನಿ. ನೋಡಿ, ಒಂದು ಸ್ವಲ್ಪ ಲೈಟಾಗಿ ಅದು ಬೆಂದಿದೆ ಅಂದಾಗ ತಿರುವು ಹಾಕಿ ಬೇಯಿಸ್ತಾ ಇದ್ದೀನಿ. ನೋಡಿ ಯಾವ ಥರ ಉಬ್ಬಿ ಬರ್ತಾ ಇದೆ ಅಂತ. ಹೀಗೆ ಉಬ್ತಿರ್ಬೇಕಾದ್ರೆ ಎಲ್ಲಾದರೂ ಒಂದು ಸೈಡಲ್ಲಿ ಲೇಯರ್ ಅನ್ನೋದು ಬಿಟ್ಬಿಟ್ರೆ ಉಬ್ಬೋದು ಕಡಿಮೆ ಆಗುತ್ತೆ. ನೋಡಿ, ಇಲ್ಲಿ ಮಧ್ಯದಲ್ಲಿ ಕಟ್ಟಾಗಿದೆ, ಅದಕ್ಕಾಗಿ ಅದು ಉಬ್ಬಿರೋದು ಕಡಿಮೆ ಆಯ್ತಲ್ವಾ. ಯಾವ ಥರ ಉಬ್ಬಿ ಬರುತ್ತೆ ಅಂದರೆ ಬಲೂನ್ ರೀತಿಯಲ್ಲಿ ಈ ಒಂದು ರೊಟ್ಟಿ ಉಬ್ಬಿ ಬರುತ್ತೆ. ನೋಡಿ ಯಾವ ಥರ ಸಾಫ್ಟಾಗಿ ಬಂದಿದೆ ಅಂತ. ಈ ಥರ ಉಬ್ಬಿದ್ರೆ ಸಾಕು, ಇದು ಚೆನ್ನಾಗಿ ಬೆಂದಿದೆ ಅಂತಲೇ ಅರ್ಥ. ಸೈಡಲ್ಲಿ ಒಂದು ಸ್ವಲ್ಪ ಬೆಂದಿಲ್ಲ ಅಂದಾಗ ಇದನ್ನು ತಿರುವು ಹಾಕಿ ಎಲ್ಲೆಲ್ಲಿ ಬೆಂದಿಲ್ವೋ ಅಲ್ಲಲ್ಲಿ ಚೆನ್ನಾಗಿ ಇದನ್ನು ಬೇಯಿಸ್ಕೊಂಡ್ರೆ ಸಾಕು. ಸೂಪರ್ ಆಗಿರುವಂಥ ರವೆ ಮತ್ತು ಅಕ್ಕಿ ಹಿಟ್ಟಿನಿಂದ ಮಾಡಿರುವಂಥ ಚಪಾತಿಗಿಂತನೂ ಸಾಫ್ಟಾಗಿರುವಂತಹ ಈ ಒಂದು ರೊಟ್ಟಿ ರೆಸಿಪಿ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಕಡೆ ನಾನು ಇನ್ನೊಂದು ಕೂಡ ಲಟ್ಟಿಸಿಟ್ಟಿದ್ದೆ ರೊಟ್ಟಿನ, ಇದನ್ನು ಕೂಡ ಬೇಯಿಸಿ ತೋರಿಸ್ತಾ ಇದ್ದೀನಿ. ಗ್ಯಾಸನ್ನು ನಾವು ಮೀಡಿಯಮ್ ಫ್ಲೇಮ್ನಲ್ಲಿಟ್ಟೆ ಬೇಯಿಸ್ಕೊಳ್ಬೇಕಾಗುತ್ತೆ. ಒಂದು ಸ್ವಲ್ಪ ರೊಟ್ಟಿ ಅಲ್ಲಲ್ಲಿ ಉಬ್ಬಿ ಬರ್ತಾ ಇದೆ ಅಂದಾಗ ತಿರುವು ಹಾಕ್ಕೊಂಡು ಇನ್ನೊಂದು ಭಾಗಕ್ಕೂ ಬೇಯಿಸ್ತಾ ಇದ್ದೀನಿ. ನೋಡಿ, ಈ ಥರ ಒಂದು ಸ್ವಲ್ಪ ಉಬ್ಬಿ ಬರ್ತಾ ಇದೆ ಅಂದಾಗ ಮತ್ತೆ ತಿರುವು ಹಾಕ್ಕೊಂಡು ಬೇಯಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ಹಬೆ ಅನ್ನೋದು ಆಚೆ ಬಂದರೆ ಉಬ್ಬೋದು ಕಡಿಮೆ ಆಗುತ್ತೆ. ಎಲ್ಲಿ ಹಬೆ ಬರ್ತಾ ಇದೆ ಅಲ್ಲಿ ಒಂದು ಸ್ವಲ್ಪ ಈ ಥರ ಕಡ್ಚಿಯಿಂದ ಒಂದು ಸ್ವಲ್ಪ ಅಲ್ಲಿ ಹಬೆ ಬರೋ ಜಾಗದಲ್ಲಿ ಪ್ರೆಸ್ ಮಾಡಿದ್ರೆ ಸಾಕು, ತುಂಬ ಚೆನ್ನಾಗಿ ಇದು ಉಬ್ಬಿ ಬರುತ್ತೆ. ಇದನ್ನು ಬಿಳಿ ಹೋಳಿಗೆ ಅಂತಲೂ ಕೂಡ ಕರೀತಾರೆ. ಬಿಳಿ ಹೋಳಿಗೆಗೆ ಮೈದಾ ಹಿಟ್ಟನ್ನು ಬಳಸ್ತಾರೆ. ಮೈದಾ ಬದಲಿಗೆ ಈ ಥರ ರವೆನೂ ಕೂಡ ಬಳಸಿ ಮಾಡ್ಕೊಳ್ಬೋದು. ರವೆ ಬಳಸೋದ್ರಿಂದ ಈ ರೊಟ್ಟಿ ಮೇಲ್ಪದ್ರ ಒಂದು ಸ್ವಲ್ಪ ಗರಿಗರಿಯಾಗಿ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಒಂದು ರೊಟ್ಟಿ ಕೂಡ ನಾನಿಲ್ಲಿ ಬೇಯಿಸ್ಕೊಂಡಾಗಿದೆ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇನ್ನುಳಿದಂಥ ಎಲ್ಲ ರೊಟ್ಟಿಗಳನ್ನು ಕೂಡ ನಾನಿಲ್ಲಿ ಇದೇ ಥರ ಬೇಯಿಸಿಟ್ಟಿದ್ದೀನಿ. ನೋಡಿ ಇವಾಗ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ತುಂಬ ಚೆನ್ನಾಗಿ ಬರುತ್ತೆ, ಪದ್ರಾಗಿ, ಎರಡು ಪದರಿನ ರೊಟ್ಟಿ ಹಾಗೆ. ನೋಡಿ ಅಕ್ಕಿ ಹಿಟ್ಟು ಯಾವ ಥರ ಸ್ಟಫ್ ಆಗಿದೆ ಅಂತ. ಈ ರೊಟ್ಟಿ ಮೇಲೆ ಒಂದು ಸ್ವಲ್ಪ ಉಪ್ಪಿನಕಾಯಿ ಅಥವಾ ಮಾಡಿರುವಂಥ ಪಲ್ಯನ ಸವರಿ ಮಕ್ಕಳಿಗೆ ರೋಲ್ ಮಾಡಿ ಕೊಟ್ರಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ನೋಡಿ ಪ್ರತಿ ರೊಟ್ಟಿನೂ ಕೂಡ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಈ ರೊಟ್ಟಿನ ಹಾಗಲಕಾಯಿ ಎಣ್ಗಾಯಿ ಅಥವಾ ಬದನೆಕಾಯಿ ಎಣ್ಗಾಯಿ, ಹೀರೆಕಾಯಿ ಎಣ್ಗಾಯಿ ರೆಸಿಪಿ ಜೊತೆಗೆ ಸರ್ವ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಇಲ್ಲಾಂದರೆ ನಿಮ್ಮ ಇಷ್ಟದ ಒಂದು ಪನ್ನೀರ್ ಕರಿ ಜೊತೆಗೂ ಕೂಡ ಊಟ ಮಾಡಬಹುದು. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ದಿವಸ ಚಪಾತಿಗಿಂತಲೂ ಮೃದುವಾಗಿರುವಂತಹ ರವೆ ಅಕ್ಕಿ ಹಿಟ್ಟನ್ನು ಬಳಸಿ ಮಾಡಿರುವಂತಹ ಈ ರೆಸಿಪಿ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಈ ರೆಸಿಪಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಮನೆ ಗೃಹಿಣಿ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದಗಳು.